Good morning, students. Yes, in last class, what you learned? Yes, noun. You learned this one. Noun means what? Tell me. Naming word. Noun means what? Naming word. So, name of person, place, things, birds, animals, fruits, vegetables, clothes, part of the body, jobs, whatever it may be. Name of anything. ನೇಮ್ ಆಫ್ ಎನಿಥಿಂಗ್ ಯಾವುದಾದ್ರೂ ಇರ್ಬೋದು ಅದು ನಾವೇನಂತ ಕರಿತೀವಿ ಅಂದರೆ ನೌನ್ ಅಂತ ಕರಿತೀವಿ. ಯಾವುದೇ ಒಂದು ಹೆಸರು ಇರ್ಬೋದು, ವ್ಯಕ್ತಿಯ, ವಸ್ತುವಿನ, ಸ್ಥಳದ, ಅಥವಾ ತರಕಾರಿ, ಹಣ್ಣು, ಆಮೇಲೆ ನಿಮ್ಮ ದೇಹದ ಭಾಗಗಳು, ಪಾರ್ಟ್ಸ್ ಆಫ್ ಬಾಡಿ ಅಂತ ನಾವೇನು ಕರಿತೀವಿ ಅವಾಗಿರ್ಬೋದು, ಅಥವಾ ಡೇಸ್ ಆಫ್ ವೀಕ್, ದಟ್ ಈಸ್ ಆಲ್ಸೋ ನೌನ್, ಆ್ಯಂಡ್ ಮಂತ್ಸ್ ಆಫ್ ದಿ ಇಯರ್, ದಟ್ ಈಸ್ ಆಲ್ಸೋ ನೌನ್, ಆ್ಯಂಡ್ ಜಾಬ್ಸ್, painter, dancer, teacher, that is also noun. Is it understand? And relatives, uncle, aunt, sister, brother, father, that is also noun. ಗೊತ್ತಾಯ್ತಲ್ಲ? ನೌನ್ ಅಂದ್ರೆ ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ಹಣ್ಣು ಹಂಪಲು, ಅದೇ ರೀತಿ ಯಾವುದೇ ಹೂವು, ಹೀಗೆಲ್ಲ ನಾವೇನಕ್ಕೆ ಕರಿತೀವಿ ಅಂದರೆ ನಾಮಪದಗಳಂತ ಕರಿತೀವಿ. ಎಸ್, ನಾವು ಏನು ಹೋಮ್ವರ್ಕ್ ಕೊಟ್ಟಿದ್ದೀನಿ ನಾನು? ವಾಟ್ ಹೋಮ್ವರ್ಕ್ ಐ ಗೇವ್ ಯು? ಎಸ್, ಕಮ್ ಆನ್ ಟೆಲ್ ಮಿ. ಏನು ಹೋಮ್ವರ್ಕ್ ಕೊಟ್ಟಿದ್ದೀನಿ ನಾನು? ಡೇಸ್ ಆಫ್ ದಿ ವೀಕ್ ಆ್ಯಂಡ್ ಮಂತ್ಸ್ ಆಫ್ ದಿ ಇಯರ್ ಯು ಹ್ಯಾವ್ ಟು ರೈಟ್. ಡಿಡ್ ಯು ಕಂಪ್ಲೀಟ್ ದಿಸ್ ಒನ್? ಎಸ್. ಬಿಫೋರ್ ಗೋಯಿಂಗ್ ಟು ಕಂಟಿನ್ಯೂ third chapter, the third chapter is there, countable and uncountable. It is your third chapter in the grammar book. ಇದು ಏನಿದಪ್ಪ ಅಂದರೆ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್, ಇದು ಥರ್ಡ್ ಚಾಪ್ಟರ್. ಸೊ ಬಿಫೋರ್ ಗೋಯಿಂಗ್ ಟು ಕಂಟಿನ್ಯೂ ಇಟ್, ಇದು ಹೋಗಿನ ಬಿಫೋರ್ ನಿಮ್ಗೆ ಫಸ್ಟ್ ಒನ್ ಥಿಂಗ್ ಯು ಹ್ಯಾವ್ ಟು ಲರ್ನ್ ಒನ್ ಥಿಂಗ್ ಫಸ್ಟ್. ಯಾವುದಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್. ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚ್ ಆ್ಯಂಡ್ ವಿಚ್ ಆರ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್? ವಾಟ್ ಯು ಮೀನ್ ಬೈ ಪಾರ್ಟ್ಸ್ ಆಫ್ ಸ್ಪೀಚ್? ಅಂದರೆ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವೆ, ಅವು ಯಾವ್ಯಾವು, ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಮೀನ್ಸ್ ವಾಟ್, ಅದರ ಅರ್ಥ ಏನು? ಯು ಹ್ಯಾವ್ ಟು ಲರ್ನ್ ಫಸ್ಟ್, ಯು ಹ್ಯಾವ್ ಟು ನೋ ಫಸ್ಟ್. ನೀವು ಫಸ್ಟ್ ತಿಳ್ಕೋಬೇಕು. ದೆನ್ ವಿ ವಿಲ್ ಕಂಟಿನ್ಯೂ ದಿ ಥರ್ಡ್ ಲೆಸನ್, ಥರ್ಡ್ ಚಾಪ್ಟರ್. ಓಕೆ, ಫಸ್ಟ್ ಥಿಂಗ್ ಈಸ್ ವಾಟ್? ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಮೀನ್ಸ್ ವಾಟ್? ಸ್ಪೀಚ್, ಭಾಷೆ ಅಥವಾ ಶಬ್ದ, ಭಾಷೆ ಅಥವಾ ಶಬ್ದ ಅಂತ ಕರಿತೀವಿ. ಓಕೆ, ಸೊ ಹಿಯರ್ ಪಾರ್ಟ್ಸ್ ಆಫ್ ಸ್ಪೀಚ್, ಇಟ್ ಮೀನ್ಸ್ ವಾಟ್? ವೆನ್ we speak, when you speak, write or read, we use different kinds of words. These are called parts of speech. These are called what? Parts of speech. See here, look at the word. When you speak, ನೀವು ಮಾತಾಡಬೇಕಾದ್ರೆ, ಬರಿಬೇಕಾದ್ರೆ, ಓದಬೇಕಾದ್ರೆ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಬೇರೆ ಬೇರೆ ರೀತಿಯ ಒಂದು ಶಬ್ದಗಳನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಇಸ್ ಇಟ್ ಗೆಟಿಂಗ್? ನಾವು ಮಾತಾಡಬೇಕಾದ್ರೆ, ಬರಿಬೇಕಾದ್ರೆ, ಓದಬೇಕಾದ್ರೆ ನಾವು ಬೇರೆ ಬೇರೆ ಪದಗಳನ್ನು ಉಪಯೋಗಿಸ್ತೀವಲ್ಲ, ಆ ಪದಗಳಿಗೆ ನಾವೇನಂತ ಕರಿತೀವಿ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್. Is it understand? What is parts of speech? When you speak, read or write, we use different kinds of words. These are called parts of speech. Is it understand? So totally how many parts of speech in English grammar? How many parts of speech? Yes, tell me anyone. How many parts of speech are there? ಯಾವ ತರನಾಗಿ ನಮ್ಮ ದೇಹದ ಭಾಗಗಳು
ಕಣ್ಣು, ಕಿವಿ, ಮೂಗು ಅಥವಾ ಬಾಯಿ, ನಾಲಿಗೆ ಯಾವ ಥರನಾಗಿ ಪ್ರತಿಯೊಂದು ಭಾಗವೂ ಕೂಡ ಮುಖ್ಯವೋ ಅದೇ ರೀತಿ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ಅಷ್ಟೇ ಮುಖ್ಯ. ಓಕೆ, how your parts of body is important. Parts of body, maybe nose, leg, hand, whatever it is, how those are important. That's like parts of speech very important in English language. Is it understand? English language or in any language ಯಾವ್ದಾರ ಕೂಡ ಅದು ಕೂಡ ಅಷ್ಟೇ ಪ್ರಮುಖವಾಗಿರುತ್ತದೆ. So totally 8 parts of speech. How many parts of speech? Come on, tell me. What is it number? 7 or 6 or 8? What it is? 8. So 8 parts of speech. 8 parts of speech. How many parts of speech? Tell me. There are 8 parts of speech. There are 8 parts of speech. 8 ಪ್ರಕಾರದ ಬೇರೆ ಬೇರೆ ಪದಗಳಿವೆ. ಎಷ್ಟು ಪ್ರಕಾರದ ಪದಗಳಿದಾವೆ ಅಂದ್ರೆ 8 ಪ್ರಕಾರದ ಬೇರೆ ಬೇರೆ ಪದಗಳು ಇದ್ದಾವೆ. Totally 8 parts of speech. Come on, tell me, how many parts of speech in English? 8 parts of speech in English. Just you remember. Okay, just keep this point in your mind. Okay, then let us see one by one what are the parts of speech. Which are the parts of speech? Oh, we have one of them. Let us look. First one is noun. First one is noun. Second one is pronoun. First one is noun. That's like second one is pronoun. Third one adjective. Adjective. Okay, how to pronounce this one? Adjective. Then verb. Then adverb. Sixth one preposition. Preposition. Then seventh one conjunction. Last one interjection. Yes, these are called what? You can ನಾವೇನಂತ ಕರಿತೀವಿ ಅಂದ್ರೆ parts of speech ಅಂತ ಕರಿತೀವಿ. ಎಷ್ಟು ಅದಾವೆ ಇಲ್ಲಿ? How many parts of speech here? Yes, 8 parts of speech are here. First one is noun. First one is noun. What is the spelling of noun? N-O-U-N. Noun. Noun means in Kannada namapada. Noun means what in Kannada? Namapada. So here second one is what? Pronoun. It means in Kannada sarvanama. Yes, adjective. Adjective means nama visheshana. In Kannada adjective nama visheshana. Here verb kriya pada. Verb. Here kriya visheshana. Kriya visheshana. Then preposition upa sargavaya. Upa sargavaya. Then conjunction samuchaya. Conjunction means what in Kannada? Samuchaya conjunction. Idu bhava bodhaka. Last one is what in Kannada? Bhava bodhaka. It means interjection. Is it understand, students? These are parts of speech. These are called what? Parts of speech. Okay, first one is noun. What is the spelling of noun? N-O-U-N, noun. Okay, then second one is, come on, tell me, read it. Pronoun. P-R-O-N-O-U-N, pronoun. In Kannada, sarvanama. Then third one, adjective. A-D-J-E-C-T-I-V, adjective. Then
Fourth one is verb. What is fourth one? Verb. Verb means kriya pada. Then adverb. Adverb kriya visheshana. Then sixth one preposition. Here preposition upasargavaya. Then seventh one conjunction samuchaya. So interjection means bhavabodhaka. Is it understand, students? What is parts of speech? When you speak, when you read, when you write, we use different type of words. Those are called parts of speech. Totally in English, 8 parts of speech are there. How many parts of speech here? 8. 8 parts of speech are here. First one noun, second one pronoun, third one adjective, fourth one verb, then fifth one adverb, sixth one preposition, seventh one conjunction, and finally eighth one is what? Interjection. Okay, is it understand? Okay, fine. Artha aitala? Into parts of speech. Whenever whoever asks how many parts of speech, what you have to tell? 8 parts of speech you have to tell. ಯಾರಾದರೂ ಕೇಳ್ತಾರೆ ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟಿದಾವೆ ಅಂತ ಕೇಳ್ತಾರೆ. ಅವಾಗ ನೀವೇನು ಹೇಳ್ಬೇಕು? 10 ಹೇಳ್ಬೇಕಾ 8 ಹೇಳ್ಬೇಕಾ? ಎಷ್ಟು ಹೇಳ್ತೀರಿ? 8 10? Yes, you have to tell 8 parts of speech. So if time the continue. How many parts of speech? Okay. Which are the parts of speech? Come on, tell me. If anyone asks, do you say 9? ಹೇಳ್ತಿರ್ತಾನೆ ಯಾರಾದ್ರು 8 parts of speech ಯಾವ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಈಗೇನು ಬರ್ಕೊಂಡಲ್ಲ 8 ಅವನು ಏನು ಮಾಡಬೇಕು? ಜಸ್ಟ್ ಯು ಹ್ಯಾವ್ ಟು ಟೆಲ್ ಒನ್ ಬೈ ಒನ್. ನೀವು ಹೇಳಬೇಕು 8 parts of speech ಇದಾವೆ. ಅವು ಯಾವ್ಯಾವ ಅಂತಂದ್ರೆ ನೌನ್, ಪ್ರೊನೌನ್, adjective, verb, adverb, preposition, conjunction, and finally interjection. Is it understand? Okay. So here first one is what? Noun. Already you learned. ನಿಮ್ಗೆ ಆಗಲೇ ಗೊತ್ತಿದೆ ನೌನ್ ಅಂದರೆ ಏನಂತ. ನೇಮಿಂಗ್ ವರ್ಡ್ ಅಂತ ಕಲ್ತಿದ್ದೀರಾ ತಾನೆ? ಡಿಡ್ ಯು ಲರ್ನ್? ಎಸ್. ನೇಮ್ ಆಫ್ ಪರ್ಸನ್, ಪ್ಲೇಸ್, ಫ್ರೂಟ್ಸ್, vegetables, animals, birds, relatives, ornaments, whatever it may be. These are nouns. These are called what? Noun. Yes, did you write the days of week? Bari anta helidde. Even months of the year also I told to write. Did you write? Barದಿದ್ದೀರ ತಾನೆ? Yes. ಇದರಲ್ಲಿ before going to start that, so how many kinds of noun you have to learn? How many kinds of learn? How many kinds of noun you have to learn? ಎಷ್ಟಿದಾವಪ್ಪ ಅಂದರೆ ತಿಳ್ಕೊಳ್ಳೇಬೇಕು. ಯು ಹ್ಯಾವ್ ಟು ಲರ್ನ್ ಕೈಂಡ್ಸ್ ಆಫ್ noun. What it is? Kinds of noun. So which are the kinds of noun? Which are the kinds of noun? Name. First one proper noun. Second one common noun. Third one collective noun. Fourth one material noun. Then fifth one abstract noun. Then sixth one countable noun. Then seventh one uncountable noun. Does it understand? These are kinds of noun. These are what? Kinds of noun. First one is proper noun, common noun, collective noun, material noun, abstract noun, countable noun, and uncountable noun. So your third chapter is there. What is the third chapter is there? Countable and uncountables. Countable and
uncountables. Before going to that, just before you have to learn what is proper noun, what is common noun. So collective noun, material noun, abstract noun. You have to learn this. Then we will go to countable and uncountable. Is it understand? Okay, fine. First one is what? Proper noun. ಮೊದಲೇದು ಯಾವುದಪ್ಪ ಅಂದ್ರೆ ಅದರಲ್ಲಿ ಫಸ್ಟ್ ಒನ್ ಇಸ್ ಪ್ರಾಪರ್ ನೌನ್. ವಾಟ್ ಈಸ್ ಪ್ರಾಪರ್ ನೌನ್? Yes, come on, tell me anyone. What is proper noun? Identify a particular person, place, things, animals, birds, etc. Is it understand? What is proper noun? Identify a particular person, place, things, animals, birds. Already you learned that. In the second chapter, you learned what? Nouns. Is it understand? You learned now. What did you learn? Noun. The chapter is completed. Agide tale? Agide tane? Yes. Here, example. Yes, person. Ashok. Then place. Nidagundi. Then thing. Gold. Then animal. Tiger. Then bird. Duck. See here. These are example. These are particular. ನಾವು ಪ್ರತಿ ಎಲ್ಲದಕ್ಕೂ ನಾವು ಡಕ್ ಅನ್ನಂಗಿಲ್ಲ. ಎಲ್ಲ ಪಕ್ಷಿಗಳಿಗೂ ನಾವು ಡಕ್ ಅನ್ನಂಗಿಲ್ಲ. ಎಲ್ಲ ಪ್ರಾಣಿಗಳಿಗೂ ನಾವು ಟೈಗರ್ ಅನ್ನಂಗಿಲ್ಲ. ಎಲ್ಲ ವಸ್ತುಗಳಿಗೆ ನಾವು ಗೋಡ್ ಅನ್ನಂಗಿಲ್ಲ. ಎಲ್ಲ ಒಂದು ಊರುಗಳಿಗೆ ನಾವು ನಿಡಗುಂದಿ ಅನ್ನಂಗಿಲ್ಲ. ಎಲ್ಲ ವ್ಯಕ್ತಿಗಳಿಗೆ ನಾವು ಅಶೋಕ್ ಅನ್ನಂಗಿಲ್ಲ. ಅರ್ಥ ಆಯ್ತಲ್ಲ? ಇವಕ್ಕೆ ಏನಾಗಿರ್ತಂದ್ರೆ ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಯ, ವಸ್ತುವಿನ, ಸ್ಥಳದ, ಪ್ರಾಣಿ ಅಥವಾ ಪಕ್ಷಿಯ ಒಂದು ಹೆಸರನ್ನು ಸೂಚಿಸುತ್ತದೆ. We are calling specifically by their name. We are calling them by their name. Specific, particular. Specific means particular. Is it understand? Here Ashok. ನಾವೆಲ್ಲರೂ ಅಶೋಕ್ ಅಂತ ಕರಿತೀವ. Are you calling all the persons are Ashok? Not at all. Who is Ashok? We are calling him by his name. ಯಾರು ಅಶೋಕ್ ಇರ್ತಾರಲ್ಲ ಅವರನ್ನು ಮಾತ್ರ ನಾವು ಏನಂತ ಕರಿತೀವಿ? ಅಶೋಕ್ ಅಂತ ಕರಿತೀವಿ. ಈಗ ರಾಮಗೂ ಅಶೋಕ್ ಅಂತ ಕರಿತೀವಿ, ಅಶೋಕ್ಗೆ ರಾಮ ಅಂತ ಕರಿತೀರಿ ನೀವು? Do you call this like? No, not at all. Ashok means Ashok, Rama means Rama. Don't exchange the name. ಅರ್ಥ ಆಯ್ತಲ್ಲ? ಸೊ ಅದೇನು ಬದಲಾಗಿ ಚೇಂಜ್ ಮಾಡೋಕ್ಕಾಗತ್ತೆ ನಿಮಗೆ? ನೋ. ಸೊ ಹಿಯರ್ ಅಶೋಕ್ ಈಸ್ ಅಶೋಕ್. ನಿಡಗುಂದಿ. ಈಗ ಆಲ್ಮಟ್ಟಿ ಇದೆ, ಆಲ್ಮಟ್ಟಿಗೆ ಹೋಗಿ ನಿಡಗುಂದಿ, ನಿಡಗುಂದಿಗೆ ಹೋಗಿ ಆಲ್ಮಟ್ಟಿ ಅಥವಾ ಬಿಜಾಪುರ ಅಂತೀರಲ್ಲ, ನಿಡಗುಂದಿ ಅಂದರೆ ನಿಡಗುಂದಿನೇ. ಡೋಂಟ್ ಚೇಂಜ್ ದಿ ನೇಮ್, ಡೋಂಟ್ ಚೇಂಜ್ ದಿ ಪ್ಲೇಸ್ ನೇಮ್. ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಈ ಗೋಲ್ಡ್, ಸೊ ಸಿಲ್ವರ್ ಅದ, ಸ್ಟೀಲ್ ಅದ, ಐರನ್ ಅದ, ಅದಕ್ಕೆಲ್ಲದಕ್ಕೂ ಗೋಲ್ಡ್ ಅಂತ ಕರಿತೀರಿ. ಗೋಲ್ಡ್ ಇಟ್ ಈಸ್ ಅ ಸ್ಪೆಸಿಫಿಕ್ ಥಿಂಗ್. ಇದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಗೋಲ್ಡಿಗೆ ಗೋಲ್ಡೇ ಅಂತ ಕರಿತೀವಿ. ಎಲ್ಲದಕ್ಕೂ ನಾವು ಗೋಲ್ಡ್ ಗೋಲ್ಡ್ ಅನ್ನಂಗಿಲ್ಲ. ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ದೆನ್ ಟೈಗರ್. ಈಗ ಲಯನ್ ಟೈಗರ್ ಅಂತ ಕರಿತೀರಿ ನೀವು. ಲಯನ್ ಈಸ್ ಡಿಫ್ರೆಂಟ್, ಟೈಗರ್ ಈಸ್ ಡಿಫ್ರೆಂಟ್. ಓಕೆ, ಬೋತ್ ಆರ್ ನಾಟ್ ಸೇಮ್. ಓಕೆ, ಫಿಸಿಕಲಿ ಆರ್ ಕಲರ್ ವಾಟ್ ಎವರ್ ಯು ಟೇಕ್, ಬೋತ್ ಆರ್ ಡಿಫ್ರೆಂಟ್. ಈ ಕಲರ್ ತಗೋರಿ, ಬಾಡಿ ಸ್ಟ್ರಕ್ಚರ್ ತಗೋರಿ, ಎಲ್ಲ ಏನಿರುತ್ತೆ ಡಿಫ್ರೆಂಟ್ ಐತಿ. ಲಯನ್ ಹೋಗಿ ನಾವು ಟೈಗರ್ ಅನ್ನಂಗಿಲ್ಲ, ಟೈಗರ್ ಹೋಗಿ ನಾವು ಲಯನ್ ಅನ್ನಂಗಿಲ್ಲ. ಓಕೆ, ದೆನ್ ಡಕ್, ಬಾತ್ಕೋಳಿ. ಎಲ್ಲವೂ ನೀರಿನಾಗಿರ್ತಕ್ಕಂಥವಕ್ಕೆಲ್ಲ ಬಾತ್ಕೋಳಿ ಅಂತ ಕರಿತೀರಿ ನೀವು. ಕರೆಯಕ್ಕಾಗತ್ತೆ? ಆರ್ ಯು ಕಾಲಿಂಗ್ ದಿಸ್ ಒನ್? ನೋ, ನಾಟ್ ಅಟ್ ಆಲ್. ಡಕ್ ಬೇರೆ. ಅದಕ್ಕೋಸ್ಕರ ಪ್ರಾಪರ್ ನೌನ್ ಅಂದ್ರೇನು? ಒಬ್ಬ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಯ, ವಸ್ತುವಿನ, ಸ್ಥಳದ, ಪ್ರಾಣಿಯ, ಪಕ್ಷಿಯ. ಫಾರ್ ಎಕ್ಸಾಂಪಲ್ ಫ್ಲವರ್. ಫ್ಲವರ್ ಅಂತವರೆ, ಫ್ಲವರ್ ಅಂದರೆ ಜಾಸ್ಮಿನ್. ಜಾಸ್ಮಿನ್ ಏನಿದೆ? ಫ್ಲವರ್ ನೇಮ್. ಓಕೆ, ವೆಜಿಟೇಬಲ್ಸ್. ಟೇಕ್ ಎಕ್ಸಾಂಪಲ್, ವೆಜಿಟೇಬಲ್ ಎಕ್ಸಾಂಪಲ್.
ಕ್ಯಾರೆಟ್. ಕ್ಯಾರೆಟ್ ಕ್ಯಾರೆಟ್ ಅಂದ್ರೆ ಏನು? ಗಜ್ರಿ. ಎಲ್ಲದಕ್ಕೂ ನಾವು ಕ್ಯಾರೆಟ್ ಅಂತ ಕರಿತೀವನ? ನೋ, ನಾಟ್ ಅಟ್ ಆಲ್. ಓಕೆ. ಈಗ ಜಾಬ್ಸ್. ಜಾಬ್ಸ್ ಅಂದ್ರೆ ಕೆಲಸಗಳು. ಟೀಚರ್, ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಜಾಬ್. ಎಲ್ಲರೂ ಟೀಚರ್ ಅಂತ ಕರೀತಾರನ? ಇಲ್ಲ. ಓಕೆ. ಆರ್ನಮೆಂಟ್ಸ್. ಈಗ ನೆಕ್ಲೆಸ್ ಅಂತ ಹೋಗೋದು. ನೆಕ್ಲೆಸ್ ಎಲ್ಲದಕ್ಕೂ ನಾವು ನೆಕ್ಲೆಸ್ ಅಂತ ಕರಿತೀವಿ? ನಾಟ್ ಅಟ್ ಆಲ್. ಸೊ ಹಿಯರ್ ಇದು ಅಂಡರ್ಸ್ಟ್ಯಾಂಡ್. ಪ್ರಾಪರ್ ನೌನ್ ಅಂದ್ರೆ ಏನಪ್ಪ ಅಂದ್ರೆ ಇದು ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಯ, ವಸ್ತುವಿನ, ಸ್ಥಳದ ಬಗ್ಗೆ ಏನು ಮಾಡ್ತದೆ, ಅದು ಏನು ಮಾಡ್ತದೆ, ತಿಳಿಸುತ್ತದೆ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಓಕೆ. What is second one? Common noun. Second one is what? Common noun. What is common noun? Proper noun you already, I hope you knew it. Then next, what is common noun? So do not identify particularly. Do not identify the particular person, place, things, animals, then birds, flowers, vegetables. See here. Okay, this much you have to write up. This much only, etc. Here, common noun. Common noun means what? Do not identify particular a person, place, things, animals, birds. Okay. For example, boy. Any boy. No more particular. ಹುಡುಗ, ಯಾವ್ದಾರ ಹುಡುಗ ಇರ್ಬೋದು. ಹುಡುಗ ಅಂತ ಕರೀತೀವಿ ನಾವು, ಅದಕ್ಕೆ ಪರ್ಟಿಕ್ಯುಲರ್ ಅಂತ ಇಲ್ಲ. ಓಕೆ. ದೆನ್ ಗರ್ಲ್, ಫಾದರ್, ಫ್ಲವರ್, ಎನಿಮಲ್, ಬರ್ಡ್. See here, boy, any boy, ಇದಕ್ಕೆ ಪರ್ಟಿಕ್ಯುಲರ್ ಇರಂಗಿಲ್ಲ. ಗರ್ಲ್, ಇದು ನಾಟ್ ಪರ್ಟಿಕ್ಯುಲರ್. ದೆನ್ ಫಾದರ್, mother, here driver, teacher, conductor, engineer. See here, does it understand? Student. See here, look at the board. Here these are not particular. ಇವು ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಯ, ವಸ್ತುವಿನ, ಸ್ಥಳಗಳಲ್ಲ. ಇವು ಕಾಮನ್, ಇವು ಸಾಮಾನ್ಯವಾಗಿರ್ತವಲ್ಲ. ಅರ್ಥ ಆಯ್ತಾ? ದೀಸ್ ಆರ್ ನಾಟ್ ಪರ್ಟಿಕ್ಯುಲರ್. ಓಕೆ, ನಾಟ್ ಡೆಫಿನಿಟ್ ಥಿಂಗ್ಸ್. ಬಾಯ್, ಗರ್ಲ್, ಫಾದರ್, ಫ್ಲವರ್, ಎನಿಮಲ್, ಬರ್ಡ್, ಡ್ರೈವರ್, ಟೀಚರ್, ಕಂಡಕ್ಟರ್, engineer, then student. Is it understand? ಅರ್ಥ ಆಯ್ತಲ್ಲ? ಈಗ ನಾವೇನಂತ ಕರಿತೀವಿ ಅಂದ್ರೆ ಕಾಮನ್ ನೌನ್ ಅಂತ ಕರಿತೀವಿ. ಕಾಮನ್ ನೌನ್ ಅಂದ್ರೆ ಏನಿರಂಗಿಲ್ಲ, ಅವಕ್ಕೆ ಸ್ಪೆಸಿಫಿಕ್ ಇರಂಗಿಲ್ಲ, ಪರ್ಟಿಕ್ಯುಲರ್ ಇರಂಗಿಲ್ಲ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ ಅಂದ್ರೆ ಕಾಮನ್ ನೌನ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ? ಓಕೆ. Let's take the homework. Write parts of speech one time. All the parts of speech you have to write one time.
Okay, then second one, write 5 proper names. Then here write any 5 common names. That means nouns. Names means what? Nouns. Is it understand? ಗೊತ್ತಾಯ್ತಲ್ಲ? 8 ಪಾರ್ಟಿಸಿಪೇಷನ್ ಬರೀಬೇಕು ಮತ್ತು ಅದರ ಜೊತೆ 5 ಪ್ರಾಪರ್ ನೌನ್ಗಳು ಬರೀಬೇಕು. ಅದರ ಜೊತೆ along with that you have to write 5 common noun or names. Is it understand? ಅರ್ಥ ಆಯ್ತಲ್ಲ? ಇದಕ್ಕೆ ನೆಕ್ಸ್ಟ್ ನಾವು ಏನು ಮಾಡೋಣ, ಮುಂದಿನ ಕ್ಲಾಸ್ನಲ್ಲಿ ಕಲೆಕ್ಟಿವ್ ನೌನ್ ಪ್ಲಸ್ ಮೆಟೀರಿಯಲ್ ನೌನ್ ಅಬ್ಸ್ಟ್ರಾಕ್ಟ್ ನೌನ್ ನೋಡ್ಕೊಂಡು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಥರ್ಡ್ ಚಾಪ್ಟರ್ ಯು ಹ್ಯಾವ್ ಟು ಸ್ಟಾರ್ಟ್. ಓಕೆ, ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಲ್ಲ? ಓಕೆ, ಸೇವ್ ಇನ್ ದಿ ನೆಕ್ಸ್ಟ್ ಕ್ಲಾಸ್.